ಕ್ರಿಕೆಟ್ ಕ್ಲಬ್ಗೆ ಪ್ರಥಮ ಬಹುಮಾನ, 2.0 ಕ್ಲಬ್ಗೆ ದ್ವಿತೀಯ ಸ್ಥಾನ. ಗೌರಿಬಿದನೂರು ತೊಂಡೆಬಾವಿ ಹನುಮಾನ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಆಯೋಜಿಸಲಾಗಿದ್ದ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು, ಫೈನಲ್ ಪಂದ್ಯದಲ್ಲಿ ತೊಂಡೆಬಾವಿ ಹನುಮಾನ್ ಕ್ರಿಕೆಟ್ ಕ್ಲಬ್ ಪ್ರಥಮ ಬಹುಮಾನವನ್ನು ತನ್ನದಾಗಿಸಿಕೊಂಡರೆ ತೊಂಡೆಬಾವಿ ರೈಲ್ವೆ ನಿಲ್ದಾಣದ 2.0 ಕ್ರಿಕೆಟ್ ಕ್ಲಬ್ ದ್ವಿತೀಯ ಬಹುಮಾನವನ್ನು ಜಯಿಸಿತು. ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಆಯೋಜಕರಾದ ಯುವ ಮುಖಂಡ ಯತೀಶ್ ನಾಯಕ್, ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ, ಕ್ರೀಡಾ ಮನೋಭಾವದಿಂದ ಭಾಗವಹಿಸುವುದೇ ಮುಖ್ಯ. ಕ್ರೀಡೆಯು ಯುವ ಜನರಲ್ಲಿ ಶಿಸ್ತು, ಆತ್ಮವಿಶ್ವಾಸ, ಸಹಕಾರ ಮನೋಭಾವ ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸುತ್ತದೆ ಅಂತ ಹೇಳಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಕ್ರೀಡಾಕೂಟಗಳನ್ನು ಆಯೋಜಿಸುವುದರಿಂದ ಯುವ ಪ್ರತಿಭೆಗಳಿಗೆ ಉತ್ತಮ ವೇದಿಕೆ ದೊರೆಯುತ್ತದೆ. ಕ್ರೀಡೆಯ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯವಾಗಿದ್ದು, ಯುವಕರು ದುಶ್ಚಟಗಳಿಂದ ದೂರ ಇದ್ದು ಕ್ರೀಡೆ ಮತ್ತು ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಅಂತ ಕರೆ ನೀಡಿದರು. ಇದೇ ವೇಳೆ ಕ್ರೀಡಾಕೂಟಗಳಲ್ಲಿ ರಾಜಕೀಯ ಬೆರೆಸಬಾರದು ಅಂತ ಮನವಿ ಮಾಡಿದ ಅವರು, ಮುಂದಿನ ವರ್ಷದ ಪಂದ್ಯಾವಳಿಗೆ ತಮ್ಮ ವತಿಯಿಂದ ಪ್ರಥಮ ಬಹುಮಾನ 50,000 ಹಾಗೂ ಟ್ರೋಫಿ, ದ್ವಿತೀಯ ಬಹುಮಾನ 30,000 ಹಾಗೂ ಟ್ರೋಫಿ ನೀಡುವುದಾಗಿ ಘೋಷಿಸಿದರು. ಪಂದ್ಯಾವಳಿಯ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ನವೀನ್ ಪಡೆದುಕೊಂಡರು. ಇನ್ನು ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ಆಯೋಜಿಸಲು ಯುವಕರಾದ ಅನಿಲ್ ಕುಮಾರ್, ವೆಂಕಟ್, ಸಂತು, ನವೀನ್, ಹರೀಶ್, ನಿರಂಜನ್, ತನ್ವೀರ್, ಕಾಶಿ, ಕಿರಣ್, ಸುನಿಲ್, ನವೀನ್ ಸೇರಿದಂತೆ ಹಲವರು ಶ್ರಮಿಸಿದರು. ಪಂದ್ಯಗಳಿಗೆ ಚಂದ್ರಶೇಖರ್ ಹಾಗೂ ಮುನಿರಾಜು, ಗಜರಾಜು ಅಂಪೈರ್ಗಳಾಗಿ ನ್ಯಾಯಸಮ್ಮತ ಹಾಗೂ ಪಾರದರ್ಶಕವಾಗಿ ಕರ್ತವ್ಯ ನಿರ್ವಹಿಸಿದರು. ಸಮಾರೋಪ ಸಮಾರಂಭದಲ್ಲಿ ಗ್ರಾಮಸ್ಥರು, ಕ್ರೀಡಾಭಿಮಾನಿಗಳು, ಸಂಘಟಕರು ಹಾಗೂ ವಿವಿಧ ಗಣ್ಯರು ಉಪಸ್ಥಿತರಿದ್ದು ವಿಜೇತ ತಂಡಗಳಿಗೆ ಅಭಿನಂದನೆ ಸಲ್ಲಿಸಿದರು. ನಮ್ಮೂರಲ್ಲಿ THCC ಕ್ರಿಕೆಟ್ ತಂಡದ ವತಿಯಿಂದ ಕ್ರಿಕೆಟ್ ಟೂರ್ನಿಯನ್ನು ಆಯೋಜಿಸುತ್ತಿದ್ರು. ಅದೇ ರೀತಿ ಈ ವರ್ಷನೂ ಬಂದು ಹುಡುಗರು ನನ್ನ ಹತ್ರ ಹಣ ಈ ತರ ಕ್ರಿಕೆಟ್ ಆಡಿಸ್ತಾ ಇದೀವಿ, ನಮ್ಗೆ ಸ್ಪಾನ್ಸರ್ ಆಗ್ಬೇಕು ಅಂತ ಹೇಳಿದ್ರು. ನಾನು ಏನೋ ಮಾತಾಡ್ದಂಗೆ ನಿಮ್ಗೆ ಏನ್ ಬೇಕತ್ತ ಅಂತ ಕೇಳಿ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತೀನಿ ಅಂದೆ. ಆದ್ರೆ ಈ ವರ್ಷಕ್ಕೆ ಇದೇ ಹುಡುಗರಿಗೆ ಹೇಳ್ತಾ ಇದ್ದೀನಿ, ಮುಂದಿನ ವರ್ಷಕ್ಕೆ 50,000 ರೂಪಾಯಿ ಫಸ್ಟ್ ಪ್ರೈಸು ನನ್ನ ಕಡೆಯಿಂದ ನಾನು ಸ್ಪಾನ್ಸರ್ ಮಾಡ್ತೀನಿ. ಫಸ್ಟ್ ಪ್ರೈಸ್ ಇಡಿ, ಸೆಕೆಂಡ್ ಪ್ರೈಸ್ 30,000 ರೂಪಾಯಿ ಇಡಿ. ಅದೇ ಅಯೋಗ್ಯ ಮುಟ್ಟಾಳಿಂಗ್ ಹೋಗಿ ಇದೇ ತರ ಹೇಳಿ 50,000 ರೂಪಾಯಿ ಆಯೋಜನೆ ಮಾಡಿದ್ದಾರೆ ಕ್ರಿಕೆಟ್ ಟೂರ್ನಿ ಅಂತ ಹೇಳ್ಬಿಟ್ಟು. ಕ್ರೀಡೆಯಲ್ಲಿ ಗೆಲುವು ಸೋಲು ಅನ್ನೋದು ಸಹಜ, ಬಟ್ ಆದ್ರೆ ಟೀಕೆ ಮಾಡಿ ನಮ್ಗೆ ಅವರೇ ಕೊಡ್ಬೇಕು, ಇವರೇ ಕೊಡ್ಬೇಕು, ಇದೆಲ್ಲ ತಪ್ಪು. ಕ್ರಿಕೆಟ್ ಆಗ್ಲಿ, ಇನ್ನು ವಾಲಿಬಾಲ್ ಆಗ್ಲಿ, ಇನ್ನೊಂದಾಗ್ಲಿ ಕ್ರೀಡೆ ತರ ನೋಡಿ. ನಿಮ್ ಪರ್ಸನಲ್ಸ್ ನ ಯಾರು ಯೂಸ್ ಮಾಡ್ಬೇಡಿ, ಪರ್ಸನಲ್ ತರ ಯಾರು ನೋಡ್ಬೇಡಿ. ಇಲ್ಲಿ ಯಾವ್ದು ಪಾಲಿಟಿಕ್ಸ್ ತರಬೇಡಿ, ಇನ್ನೊಂದ್ ತರಬೇಡಿ ಹೇಳ್ತಾ ಇದ್ದೀನಿ. ನನಗ್ ಗೊತ್ತು ಪ್ರೆಸ್ ಮೀಟ್ ಅಲ್ಲ ಅಂತ, ಬಟ್ ಹುಡುಗರು ಗೊತ್ತಾಗ್ಬೇಕಲ್ಲ, ಎಲ್ರಿಗೂ ಗೊತ್ತಾಗ್ಬೇಕು. ಎಲ್ರಿಗೂ ನೀವು ಬಂದು ನಮ್ಗೆ ಈ ತರ ಆಡಿದಾರೆ, ಹೆಂಗ್ ಆಡಿಸ್ತಾರೆ, ಅದು ಇದು ಅಂತೆಲ್ಲ ಪರ್ಸನಲ್ಸ್ ಅದ್ಬಿಡಿ. ಬಟ್ ಆದ್ರೆ ಮುಂದಿನ ವರ್ಷಕ್ಕೆ 50,000 ರೂಪಾಯಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ 30,000 ರೂಪಾಯಿ ನನ್ನ ಕಡೆಯಿಂದ ಸ್ಪಾನ್ಸರ್ ಮಾಡ್ತಾ ಇದ್ದೀವಿ. ಅಂದ್ರೆ ಫಸ್ಟ್ ನಾವೆಲ್ಲ ಹುಡುಗರು ಮಾತಾಡ್ಕೊಂಡ್ವಿ, ಟೂರ್ನಮೆಂಟ್ ಆಡ್ಸೋಣ, ನಾವೇ ಸ್ವಂತ ದುಡ್ಡಿಂದ ಹಾಕ್ಸೋಣ ಅಂತ. ಬಟ್ ಆಗ್ಲಿಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಕಷ್ಟಗಳಿಂದ ಇತ್ತಂತ ಆಗಿಲ್ಲ. ಬಟ್ ಒಂದ್ ಮಾತು ಹುಡುಗರೆಲ್ಲ ಪ್ಲಾನ್ ಮಾಡಿದ್ರು, ಹಿಂಗ ಹೋಗಿ ಯತೀಶಣ್ಣ ಇದೆಲ್ಲ ಕೇಳೋಣ ಅಂತ ಹೋಗಿ ಒಂದ್ ಮಾತು ಹೇಳಿದಷ್ಟೇ. ಅವಾಗ 2ನೇ ಸೆಕೆಂಡ್ ಅಲ್ಲೇ ಆಡ್ಸ್ಲೋಗ್ರ ಕೊಡ್ತೀನಿ ಅಂತ. ಅಷ್ಟೇ ಖುಷಿ ಆಯ್ತಣ್ಣ. ಯಾವಾಗ್ಲೂ ನಿಮ್ ಸಪೋರ್ಟ್ ಇರ್ಬೇಕು. ಪ್ರತಿ ವರ್ಷನೂ ಟೂರ್ನಮೆಂಟ್ ನಡಿಬೇಕು. ನಮ್ಮೂರಲ್ಲಿ ಯಾರೇ ಬಂದ್ರು ಏನೇ ನಿಂದ್ರು ನಿಲ್ಲಲ್ಲ, ನಡೀತಾನೆ ಇರುತ್ತೆ. ಸ್ಪೋರ್ಟ್ಸ್ ಅನ್ನೋದು ಇದು ರಾಜಕೀಯ ಅಲ್ಲ. ರಾಜಕೀಯ ಆಗಿದ್ರೆ ಅದು ಬೇರೆ, ಇದು ಸ್ಪೋರ್ಟ್ಸ್. ಎಲ್ಲ ಊರೆಲ್ಲ ಒಂದೇ. ನಮ್ಮೂರಲ್ಲಿ ಆಡ್ಬೇಕು. ನಾವೆಲ್ಲ ಹೋಗ್ತೀವಿ ಟೂರ್ನಮೆಂಟ್, ಬೇರೆ ಕಡೆ ಎಲ್ಲ ಹೋಗ್ತೀವಿ, ಸೋತೋಗ್ತಿದೀವಿ. ಯಾಕಂದ್ರೆ ಅಲ್ಲಿ ಒಂದೊಂದು 2-2 ಓವರ್ ಇಟ್ಟಿರ್ತಾರೆ, ಮತ್ತೆ ಆಗಲ್ಲ. ನಮ್ಮೂರಲ್ಲೇ ಇಟ್ಟು ನಾವೇ ಗೆಲ್ಲೋಣ ಅನ್ನೋ ಖುಷಿ ಇತ್ತು, ಅದಕ್ಕೆ ಗೆದ್ದಿದೀವಿ. ಬಹಳ ಸಂತೋಷವಾಗ್ತಿದೆ ಅಷ್ಟೇ. ಅವರು ಬಹಳ ಕಷ್ಟಪಟ್ಟಿದಾರಪ್ಪ. ಒಂದ್ ವಾರದಿಂದ ಫೀಲ್ಡ್ ಅಲ್ಲಿ ಬಂದು ಕ್ಲೀನಿಂಗ್ ಆಗ್ಲಿ, ಎಸ್ಸಲ್ಲಿ ಟೌನ್ ಗೌರಿಬಿದನೂರು ಎಲ್ಲ ಓಡಿರೋದಂದ್ರೆ 11 ಮೆಂಬರ್ಸ್. 11 ಮೆಂಬರ್ಸ್ ಅಷ್ಟು ಕಷ್ಟ ಪಟ್ಟಿರೋದಕ್ಕೆ ಇವತ್ತು ನಾವು ವಿಜೇತರಾಗಿರೋದು. ಸುಮಾರು 15 ದಿನಗಳಿಂದ ತುಂಬಾ ಕಷ್ಟಪಟ್ಟು ಗ್ರೌಂಡ್ ಕ್ಲೀನ್ ಮಾಡಿದ್ದಾರೆ, ಮತ್ತೆ ಫೀಲ್ಡ್ ಎಲ್ಲ ಸೆಟ್ ಮಾಡಿ ಹೋಗಿ ಎಲ್ಲ ಓಡಾಡಿ ಆರ್ಗನೈಸರ್ಸ್ ಸುಮ್ಮನೆ ಆಗಲ್ಲ.